ರಾಮೇಶ್ವರ ಕೆಫೆನಲ್ಲಿ ಆದಂಥ ಒಂದು ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇತ್ತು. ಅದರಲ್ಲಿ ದೀಪಾಂಶನವರು ಕೂಡ ಇವತ್ತು ಡಿಸ್ಚಾರ್ಜ್ ಆಗ್ತಿದ್ದಾರೆ. ಅವರಿಗೆ ಅಂದರೆ ತಪಾಸಣೆ ಮಾಡಿದಂಥ ಅವರ ಆರೋಗ್ಯವನ್ನು ನೋಡ್ಕೊಳ್ಳುವಂಥ ಡಾಕ್ಟ್ರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಫಸ್ಟು ಈ ಥರ ಒಂದು ಕೇಸ್ ಬಂದಾಗ ನಿಮ್ಮಲ್ಲಿಗೆ ಬಂದಾಗ ನೀವು ಯಾವ ಥರ ಫಸ್ಟ್ ಟ್ರೀಟ್ ಮಾಡಿದ್ರಿ ಸರ್, ಹೇಗಿತ್ತು ಅಂತ? ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಈ ಥರ ಇನ್ಸಿಡೆಂಟ್ ಆದಾಗ ಫಸ್ಟು ನಮಗೆ ಬರೋವಂಥದ್ದು ನೋವು, ನರಳು, ಭಯ, ಭೀತಿ ಇಂಥ ಒಂದು ಎಮೋಷನ್ಸಿಂದ ಪೇಷಂಟ್ಸ್ ಬರ್ತಾರೆ. ಸೊ ಅದನ್ನು ನಾವು ಟ್ರಯಾಜ್ ಅಂತ ಮಾಡ್ತೀವಿ. ಯಾರಿಗೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಯಾರಿಗೆ ಸಬ್ಸಿಕ್ವೆಂಟ್ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಯಾರಿಗೆ ಫಸ್ಟ್ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ. ಇದರಲ್ಲಿ 3 ಜನದಲ್ಲಿ ನಮಗೆ ಗೊತ್ತಿರೋ ಹಾಗೆ ಹೆಂಗಸರು ಸುವರ್ಣಂಬ ಅನ್ನೋ ಪೇಷಂಟ್ ಅವರು ಬಹಳ ಸೀರಿಯಸ್ ಆಗಿದ್ದು, ಅವರಿಗೆ ಬೇಕಾಗಿರೋ ಟ್ರೀಟ್ಮೆಂಟ್ ಇಮಿಡಿಯೇಟಾಗಿ ಕೊಡಬೇಕಾಗಿತ್ತು. ಅವ್ರನ್ನ ICUಗೆ ಶಿಫ್ಟ್ ಮಾಡಿಸಿ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಕೊಡಿಸಿದ್ವಿ. ಸಿದ್ಧಾಂಶು ಅನ್ನೋನಿಗೆ ಅಂಥದ್ದೇನು ಮೇಜರ್ ತೊಂದರೆ ಏನು ಇರಲಿಲ್ಲ. ಬಟ್ ಅವನಿಗೆ 2 ಕಿವಿನೂ ತೂತಾಗಿರೋದ್ರಿಂದ, ಅವನಿಗೆ ಡ್ಯಾಮೇಜ್ ಆಗಿರೋದ್ರಿಂದ ಅವನಿಗೆ ಕಿವಿ ಕೇಳಿಸದೇ ಇದ್ದಿದ್ದು, ಭಯ, ಆ ಪ್ರಾಬ್ಲಮಿಂದ ಬಂದಿದ್ದು. ಅದಕ್ಕೆ ಬೇಕಾಗಿರೋ ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ಸರಿಪಡಿಸಿದ್ವಿ. 3ನೇ ಪೇಷಂಟ್ ಫರೂಕ್ ಅವನು ನಮ್ಮ ರೆಸ್ಟೋರೆಂಟಲ್ಲೇ ಇರೋವಂಥವನು. ಮೊದಲಿಗೆ ಈ ಒಂದು ಅಂದರೆ ನಿಮಗೆ ಸಡನ್ಲಿ ಆ ಥರ ಬಂದಾಗ ಅವರ ರೋಗಿಗಳ ಅಂದರೆ ಅವರ ಪರಿಸ್ಥಿತಿಯನ್ನು ನೋಡಿದಾಗ, ಗಾಯಗಳ ಪರಿಸ್ಥಿತಿ ನೋಡಿದಾಗ ಎಷ್ಟು ಎಫೆಕ್ಟಿವ್ ಅಂತ ಅನ್ನಿಸ್ತು ನಿಮಗೆ? ಫಸ್ಟ್ ಇಮಿಡಿಯೇಟಾಗಿ ನಮ್ಮ ಲೇಡಿ ಪೇಷಂಟ್ನ ನೋಡಿದಾಗ ಅವಾಗ ಅನ್ನಿಸ್ತು ನಮಗೆ ಇದು ಒಂದು ಸ್ವಲ್ಪ ಸಿವಿಯಸ್ ಬ್ಲಾಸ್ಟ್ ಇರ್ಬೋದು ಅಂತ. ಬಟ್ ಮಿಕ್ಕಿದವ್ರ ಜನ ನಾವು ನೋಡಿದ ನಂತರ ಮತ್ತು ಮಿಕ್ಕಿದ ಬೇರೆ ಪೇಷಂಟ್ಸ್, ಬೇರೆ ಕಡೆ ಅಡ್ಮಿಟ್ ಆಗಿರೋ ಪೇಷಂಟ್ಸ್ದು ವಿವರಗಳೆಲ್ಲ ತೊಗೊಂಡಿದ ಮೇಲೆ ನಮಗೆ ಅನ್ನಿಸ್ತು ನಮ್ಮಿರೋ ಪೇಷಂಟಲ್ಲಿ ಅವರಿಗೆ ಬಹಳ ಸೀರಿಯಸ್ ಇಂಜರಿ ಆಗಿದ್ದು. ಬಟ್ ಕಂಪೇರ್ಡ್ ಟು ಆಲ್ ದಿ ಅದರ್ಸ್, ಶಿ ವಾಸ್ ದ ಓನ್ಲಿ ಪರ್ಸನ್ ವಾಸ್ ಅಫೆಕ್ಟೆಡ್ ಮ್ಯಾಕ್ಸಿಮಮ್. ಆ ಕಂಪ್ಯಾರಿಸನ್ ಮೂಲಕ ಇಟ್ ಲುಕ್ಸ್ ಲೈಕ್ ಎ ಲೋ ಇಂಟೆನ್ಸಿಟಿ ಬ್ಲಾಸ್ಟ್ ಅಂತ ಅನ್ನಿಸ್ತು. ಸರ್, ಘಟನೆಗಳ ಬಗ್ಗೆ ಏನಾದರೂ ಅವರು ಗಾಯಾಳುಗಳು ನಿಮ್ಮ ಹತ್ರ ಏನಾದ್ರು ವಿವರಿಸಿದ್ರ, ಯಾವ ರೀತಿ ಎಫೆಕ್ಟ್ ಆಗಿತ್ತು ಅಂತ? ಮೋಸ್ಟ್ಲಿ ಎಲ್ರಿಗೂ ಆಗಿದ್ದ ಸಿಚುವೇಶನಲ್ಲಿ ಇಮಿಡಿಯೇಟಾಗಿ ಅವ್ರಿಗೆ ಶಾಕ್ ಅಷ್ಟೇ ಆಗಿರೋದ್ರಿಂದ ಅವರು ಎಕ್ಸಾಕ್ಟ್ ಇನ್ಸಿಡೆಂಟ್ನ ಕಂಪ್ಲೀಟಾಗಿ ರಿಕಲೆಕ್ಟ್ ಮಾಡೋಕೆ ಹಾಕ್ಕೊಳ್ತಾ ಇಲ್ಲ. ಸೊ ಅವರು ಜಸ್ಟ್ ಅನ್ಕಾನ್ಷಿಯಸ್ ಆಗಿದ್ದರು. ಇಮಿಡಿಯೇಟಾಗಿ ಯಾರೋ ಕರ್ಕೊಂಬಂದರು, ಆ ಒಂದು ಮಾಹಿತಿ ಮಾತ್ರ ನಮಗೆ ನೀಡಿದ್ದಾರೆ. ಬಟ್ ಹೆಂಗಾಯಿತು, ಏನಾಯಿತು ಅನ್ನೋದು ಅವರಿಗೆ ಕ್ಲಿಯರ್ ಕಟ್ಟಾಗಿ ರಿಕಲೆಕ್ಟ್ ಮಾಡೋಕೆ ಆಗ್ತಾ ಇಲ್ಲ. ನೀವು ಚಿಕಿತ್ಸೆ ಮಾಡಿರೋರು ಪ್ರತಿಯೊಬ್ಬರು ಕೂಡ ಆರಾಮಾಗಿ ಹುಷಾರಾಗಿದ್ದಾರಲ್ಲ, ಯಾವುದೇ ತೊಂದರೆ ಇಲ್ಲಲ್ಲ? ಅದೇ ಒಂದು ಪೇಷಂಟ್ ಮಾತ್ರ ನಿನ್ನೆ ಸರ್ಜರಿ ಮಾಡಿರೋ ಪೇಷಂಟ್ ಇನ್ನೂ ICUದಲ್ಲಿದ್ದಾರೆ. ಅವರು ಜೊತೆಗೆ ಡಯಾಬಿಟೀಸ್ ಅವೆಲ್ಲ ಇರೋದ್ರಿಂದ ಅವರು ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಮಾನಿಟರ್ ಮಾಡಿ ICUದಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ಬೇಕಾಗಿದೆ. ನಮ್ಮ ಟ್ರೀಟ್ಮೆಂಟ್ ಸೆಟ್ ಆಫ್ ಡಾಕ್ಟರ್ಸ್, ENT ಡಾಕ್ಟರ್ಸು, ಜನರಲ್ ಸರ್ಜನು, ಪ್ಲಾಸ್ಟಿಕ್ ಸರ್ಜನು, ಎಲ್ಲ ಸ್ಪೆಷಲಿಸ್ಟ್ ಡಾಕ್ಟರ್ಗಳು ನಿಯತವಾಗಿ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡಿ ಅವರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಅವ್ರು ಬಂದಿದ್ದ ಕಂಡೀಷನ್ಗೂ ಈಗಿರೋ ಕಂಡೀಷನ್ಗೂ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಹಂಗಾಗಿ ಇನ್ನು 1 or 2 ಡೇಸ್ ಒಳಗೆ ಅವ್ರನ್ನ ICUಯಿಂದ ವಾರ್ಡಿಗೆ ಶಿಫ್ಟ್ ಮಾಡೋ ಸಾಧ್ಯತೆ. ನಿಮ್ಮ ಹೆಸರು? ಡಾಕ್ಟರ್ ಪ್ರದೀಪ್ ಕುಮಾರ್, ಬ್ರೂಕ್ಫೀಲ್ಡ್ ಹಾಸ್ಪಿಟಲ್ ಮೆಡಿಕಲ್ ಡೈರೆಕ್ಟರ್. ಎಸ್, ನೋಡಿ, ಇವಿಷ್ಟು ವೈದ್ಯರ ಮಾತುಗಳಾಗಿತ್ತು. ಅಂತಂದರೆ ಒಂದು ರೀತಿಯಲ್ಲಿ ಅವರು ಅನ್ಕಾನ್ಷಿಯಸ್ ಆಗಿದ್ದರು, ಅವ್ರಿಗೆ ಬಂದಾಗ ಶಾಕ್ನಲ್ಲಿದ್ದರು. ಒಟ್ಟಲ್ಲಿ ಒಂದಷ್ಟು ಗಾಯಾಳುಗಳಾಗಿದೆ, ಆದರೆ ಯಾವುದೇ ರೀತಿ ಪ್ರಾಣಾಪಾಯ ಅಂತೂ ಇಲ್ಲ. ಎಲ್ಲರೂ ಕೂಡ ಡಿಸ್ಚಾರ್ಜ್ ಆಗ್ತಾರೆ ಅಂಥೇಳಿ ವೈದ್ಯರು ಮಾತನಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಅಶ್ವದೇವಿತ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.